ಹೇಳಿದೆ ನಾನು. ಒಬ್ರು ಹೇಳ್ತೀರಿ ದಲಿತ ಅನ್ನೋ ಹೆಸರನ್ನ ಪದಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀರಿ. ಬಿಡ್ರಿ ಅವನು ತಡೀರಿ ಸ್ವಾಮಿ, ಒಳ್ಳೆ ಕಥೆ ಆಯ್ತಲ್ಲ. ಹೇಳಿದಾರಲ್ಲ, ಒಂದ್ ನಿಮಿಷ ತಡೀರಿ, ಮಾತಾಡಕ್ ಬಿಡ್ರಿ ಅಧ್ಯಕ್ಷರು. ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ವಿವರಣೆ ಕೊಟ್ಟಿದ್ದಾರೆ, ಅದರಿಂದ ಏನ್ ಪ್ರಯೋಜನ? ಅಲ್ಲ ನೀವೇ ಮಾಡಿದ್ರೆ ಹೆಂಗ? ಈಗ ಮಾತಾಡಿದ್ದ ಆಯ್ತು. ವಾಲ್ಮೀಕಿ ನಿಗಮದಲ್ಲಿ ಹಗಲ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ. ಈ ಸರ್ಕಾರ ಎಂತದ್ದು ಅಂತೇಳಿ ನಾನು ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ಹೇಳಿ ರೌಡಿಗಳೆಲ್ಲ ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳೆ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ. ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು. ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು, ಸರ್ಕಾರದ ಮೇಲೆ ಸುಪಾರಿ ತಗೊಂತದೆ. ನಿಮ್ಮ ಬಿಜೆಪಿ ಸರ್ಕಾರ ಇಡಿ ನಾನು ಮಾತಾಡ್ತಾ ಸರ್ಕಾರದ ಮೇಲೆ ಕೇಳ್ತಾ ಇದೀರಾ? ಸರ್ಕಾರದ ಮೇಲೆ ಕೇಳ್ತಾ ಇದ್ದೀರಾ? ತೆಗಿಬೇಕಾಗ್ತದೆ. ಅಧ್ಯಕ್ಷರೇ, ಅಧ್ಯಕ್ಷರೇ, ಸರ್ಕಾರ ಸುಪಾರಿ ಕೊಟ್ಟಿದ್ದಾರೆ, ಮಾತಾಡಕತ್ತಾರ. ಅವ್ರಿಗೆ 10 ನಿಮಿಷ ಮುಗಿಸ್ತಾರೆ. ಅಧ್ಯಕ್ಷ, ಸರ್ಕಾರಿ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇಲ್ಲ. ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ. ಅಧ್ಯಕ್ಷರೇ, ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ. ಅಧ್ಯಕ್ಷರೇ, ಒಂದ್ ಸ್ವಲ್ಪ ಈ ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈ ದಲಿತ ವಿರೋಧಿ ಸರ್ಕಾರ. ಒಂದ್ ನಿಮಿಷ ತಡ್ರಿ, ಹೇಳ್ರಿ ಅಧ್ಯಕ್ಷರೇ. ನಾವು ಯಾವಾಗಲೂ ಎದ್ ನಿಂತ್ರೆ ಏನಾದ್ರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ ನಿಂತು ಕೂತೇನೆ. ನೀವು ನಿಯಮ 69 ಅಡಿಯಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಂಡಿದ್ದೀರಿ, ಕಾಲ ನಿಗದಿ ಮಾಡಿದಿರಿ. ಇವತ್ತು 3 ದಿವಸ ಆಯ್ತು. ಅದಕ್ಕೆ ಬೇರೆಯವ್ರ ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ. ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ. ಮುಗಿಸ್ರಿ ಇದನ್ನ ಏನು ಎಂತೆ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವ ಇಲ್ಲಿ. ಬೇರೆ ಏನು ಕೆಲಸ ಇಲ್ಲ ನಮಗೆ. ಏನ್ ಸ್ವಾಮಿ ಇದು?